ಚೆನ್ನಾಗಿದೆ. ಜುಟ್ಟು ಬಿಡ್ಕೊಂಡಿದ್ನಲ್ಲ ಅವನೊಬ್ಬ ಇಷ್ಟ ಆದ. ಚೆನ್ನಾಗಿದೆ ಬ್ರೋ. ಅಂದರೆ ಆ್ಯಕ್ ಬಗ್ಗೆ ಹೇಳಿದ್ದಾರೆ, ಹೇಳೋ ನೋಡ್ದಲ್ಲ ಬ್ರೋ. ಆ್ಯಕ್ ಬಗ್ಗೆ ಹೇಳಿದ್ದಾರೆ, ಮತ್ತು ಈ ಯಂಗ್ಸ್ಟರ್ಸ್ಗೆ ಮತ್ತು ಈಗಿನ ಬಂದಿರೋ ಜನ್ರೇಷನ್ಗೆ ಅದೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಚೆನ್ನಾಗಿದೆ. ಪಾರ್ಟ್ 2 ನೋಡಿ ಇನ್ನೂ ಅರ್ಥ ಮಾಡಿ. ಸೈಬರ್ ಕ್ರೈಮ್ ಬಗ್ಗೆನಾ ಬ್ರೋ? ಚೆನ್ನಾಗಿದೆ ಬ್ರೋ. ಒಟ್ಟು ನೋಡ್ಬೋದು. ಸೂಪರ್ ಆಗಿದೆ ಬ್ರೋ. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಚೆನ್ನಾಗಿತ್ತು. ಅದೇ ಸೈಬರ್ ಮಡಿಕೊಂಡು ಕ್ರೈಮ್ ಮಾಡಬಾರ್ದು, ಅದು ಪಾಸಿಟಿವ್ ಆಗಿ ನೋಡ್ಕೋಬೇಕು ಸೈಬರ್ನೆಲ್ಲ ಅಂತ ಒಂದು ಮೋಟಿವೇಶನ್ ಅಷ್ಟೇ. ಹೀರೋ ಸಕ್ಕತ್ತಾಗಿದೆ. ಜುಟ್ಟು ಬ್ರೋ ಮತ್ತು ಸಕ್ಕತ್ತಾಗಿ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಅಷ್ಟೇ. ಸಿನಿಮಾ ಕಾನ್ಸೆಪ್ಟ್ ಅಂದರೆ ಸಕ್ಕತ್ತಾಗಿದೆ. ಮೂವಿ ಕಾನ್ಸೆಪ್ಟ್ ಸೈಬರ್ ಕ್ರೈಮ್ ಬಗ್ಗೆ ಇದೆ. ಹಾಂ, ಆ ಕ್ರೈಮ್ ಬಗ್ಗೆ ಸ್ವಲ್ಪ ನೋಡ್ಬೋದು ಅಷ್ಟೇ, ಅಷ್ಟೊಂದೇನಿಲ್ಲ. ಬಟ್ ನೋಡ್ಬೋದಷ್ಟೇ. ಹಾಂ, ಓವರಾಲ್ ಮೂವಿ ನೋಡ್ಬೋದು. ಚೆನ್ನಾಗಿದೆ. ಕಾನ್ಸೆಪ್ಟ್ ಎಲ್ಲ ಸಕ್ಕತ್ತಾಗಿದೆ. ನೋಡ್ಬೋದು ಸರ್. ಫಿಲಮ್ ಚೆನ್ನಾಗಿದೆ ಬ್ರೋ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಲಾಸ್ಟಲ್ಲಿ ಟ್ವಿಸ್ಟ್ ಇತ್ತು, ಅದೇ ಇಷ್ಟ ಆಯಿತು. ಹೀರೋಯಿನ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ಸ್ಟೋರಿ ಡೈರೆಕ್ಷನ್ ಚೆನ್ನಾಗಿದೆ ಬ್ರೋ. ಫಿಲಮ್ ಚೆನ್ನಾಗಿದೆ, ಬೋರ್ ಹೊಡೆಯಲ್ಲ ಎಲ್ಲ. ಸಿನಿಮಾ ಚೆನ್ನಾಗಿದೆ. ಹೊಸಬ್ರು ಮಾಡಿರೋಂಥ ಸಿನಿಮಾ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಪ್ಲಸ್ ಡಾರ್ಕ್ ವೈಬ್ ಅಂತ ಏನು ಹಿಡ್ಕೊಂಡು ಮಾಡಿದ್ದಾರೆ. ಡೈರೆಕ್ಟ್ರು ಹೊಸತನ ಅನ್ನೋದು ತಂದಿದ್ದಾರೆ. ಒಳ್ಳೇದಾಗಲಿ. ಟೀಮ್ಗೆಲ್ಲ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಒಂದೇನು ಡಾರ್ಕ್ ವೆಬ್ ಅಂತ ಇದೆ, ಅದು ಅವ್ರಿಗೆ ಸೂಟ್ ಆಗಿದೆ ಅಂತ ನಾನು ಹೇಳ್ಬೋದು. ಕ್ವಶನ್ಸ್ ಕೇಳಿದ್ರೆ ಹೇಳ್ಬೋದು. ಹಾಂ, ಇಲ್ಲ, ಸಸ್ಪೆನ್ಸು ಥ್ರಿಲ್ಲರ್ ಎಲ್ಲ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಓಕೆ. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಈ ಥರ ಆಗ್ಬೋದೇನೋ ಅಂತ. ಅದು ಪಕ್ಕ ಅದು ಹಾಗೆ ಆಗಿದೆ. ಹಂಗೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಅದು ಹಾಗೆ ಇಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ. ಡೈರೆಕ್ಟ್ರ್ ತಲೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೆಕೆಂಡ್ ಹಾಫ್ ಓಕೆ. ಫಸ್ಟ್ ಹಾಫ್ ಆ್ಯಕ್ಚುಲಿ ಹೀರೋದು ಯಾರು ಇನ್ನು ಸಾತ್ವಿಕ್ ಅನಿಸುತ್ತೆ, ಅವ್ರದ್ದು ಆ್ಯಕ್ಟಿಂಗ್ ಸ್ಟಾರ್ಟಿಂಗಿಂದ ಚೆನ್ನಾಗಿ ಎತ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅವ್ರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಇನ್ನೊಬ್ರು ಬರ್ತಾರಲ್ಲ, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಕಂಟೆಂಟ್ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ ಟೀಮ್ಗೆ. ಸಿನಿಮಾ ಚೆನ್ನಾಗಿದೆ ಸರ್. ಹೊಸಬ್ರು ಅಂತ ಅಂದ್ಬಿಟ್ಟು ಹಿಂದೆ ಮುಂದೆ ನೋಡಬೇಡಿ. ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ಆ ಸಿನಿಮಾ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸಿ. ಯಾಕಂದರೆ ಮಾಸು ಎಂಟರ್ಟೈನ್ಮೆಂಟ್ ಹೋಗ್ಬೇಡಿ. ಸಸ್ಪೆನ್ಸ್ ಇರಬೇಕು, ಡಾರ್ಕ್ ಇರಬೇಕು. ಪ್ರತಿಯೊಂದು ಏನೇನೋ ಡೈರೆಕ್ಟರ್ ಹುಡುಕ್ಬಿಟ್ಟು ತಲೆಯಲ್ಲಿ ಓಡಿಸಿದ್ರೆ ಆ ಸಿನಿಮಾ ನೋಡಿ ನಿಮಗೆ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಏನಿದೆ ಅಂತ ನಿಮಗೆ ಕುತೂಹಲ ಬೇಕು. ಯಾಕಂದರೆ ಒಂದು 20-30 ಜನ ಬಂದು ಸಿನಿಮಾ ಅಲ್ಲದು. ಎಲ್ಲರೂ ಸೇರಿಬಿಟ್ಟು ಒಂದು ಹೊಸ ನಿರ್ದೇಶಕ, ಹೊಸ ಹೀರೋ ಇರ್ತಾರೆ, ಹೊಸ ಹೀರೋಯಿನ್ ಇರ್ತಾರೆ, ಹೊಸೊಬ್ಬರು ಬರ್ತಾ ಇರ್ತಾರೆ. ಆ ಹೊಸೊಬ್ಬರಿಗೆ ಪ್ರಯತ್ನ ಕೊಡಿ. ಎಲ್ಲರೂ ಪ್ರಯತ್ನ, ಇವರಿಗೆ ಪ್ರಯತ್ನ ಕೊಡಿ ಅಂತಲ್ಲ, ಪ್ರತಿಯೊಬ್ಬರು ಪ್ರಯತ್ನ ಕೊಡಿ. ಪ್ರತಿಯೊಂದು ಸಿನಿಮಾ ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಸಿನಿಮಾ ಹೇಳಿ. ಸಿನಿಮಾ ಬಗ್ಗೆ ಏನಿರುತ್ತೆ ಏನಿಲ್ಲ ಅಂತ ನಿಮ್ಗೆ ಅಂಶ ತಿಳಿದೆ. ಆ ಸಿನಿಮಾದಲ್ಲಿ ಇನ್ನೊಂದಂದರೆ ಈ ಸಸ್ಪೆನ್ಸ್ ಅದು ಬೇಡ, ನಾವು ಇದು ಹೋಗ್ಬೇಕು, ಅವೆಲ್ಲ ಬೇಡ. ಎಲ್ಲದೂ ಪ್ರೋತ್ಸಾಹಿಸಿ. ಪ್ರತಿಯೊಂದು ನೋಡಿ, ಪ್ರತಿಯೊಂದು ಅಟ್ಯಾಚ್ ಮಾಡಿ. ಸಿನಿಮಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಏನಿರ್ಬೋದು ಏನಿಂದ. ಸಿನಿಮಾ ಚೆನ್ನಾಗಿದ್ರೆ ನೋಡಿ ಅಂತ ಹೇಳ್ತಿದ್ದೀನಿ ನಾನು. ಸಿನಿಮಾ ಚೆನ್ನಾಗಿದ್ರೆ ಬೇಡ ಅಂತ ಹೇಳ್ತಿಲ್ಲ. ತಿಳ್ಕೊಳ್ಳಿ. ಏನೋ ಒಂಚೂರು ಒಂದು 5 ನಿಮಿಷ ನೋಡ್ಬಿಟ್ಟು ಇಂಟ್ರೆಸ್ಟ್ ಬರಲ್ಲ, ಬೋರ್ ಹೋಗ್ತಾ ನೋಡಿ ತಿಳ್ಕೊಂಡ್ರೆ ನಿಮಗೂ ಸಿನಿಮಾ ಅದ್ರ ಬಗ್ಗೆ ಏನಂತ ಗೊತ್ತಾಗುತ್ತೆ. ಈ ಹೊಸ ನಿರ್ದೇಶಕರನ್ನ ಬೆಳೆಸಿ RS ಅಂತ ತಮಗೆ ಸಖತ್ತ ಮಾಡ್ತಾರೆ. ಪ್ರತಿಯೊಬ್ಬರು ಒಂದೊಂದು ಅವ್ರೇನು ಪಾತ್ರ ಕೊಟ್ಟರೆ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡೋದು ಸರ್. ಅದ್ರ ಬಗ್ಗೆ ಆ ಅಂಶ ಇದೆ. ಹೆಂಗಿದೆ ಸರ್ ಸಿನಿಮಾ? ಸಿನಿಮಾ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಟ್ರಾವೆಲಿಂಗ್ ಆಗುತ್ತೆ. ಎಲ್ಲೂ ಆ ಸ್ಕ್ರೀನ್ ಪ್ಲೇ ಆಗಲಿ ಎಲ್ಲೂ ಮಿಸ್ ಹೊಡೆಯಲ್ಲ. ಆ ಎಂಡಿಂಗಲ್ಲಿ ಆ ಕ್ಲೈಮ್ಯಾಕ್ಸ್ ನಿಮಗೆ ಇರೋದು, ಆ ಟ್ವಿಸ್ಟ್ ಇದೆಯಲ್ಲ, ಅದು ಎಂಜಾಯ್ ಮಾಡೋದು. ನಾನು ತುಂಬ ಎಂಜಾಯ್ ಮಾಡಿದೆ ಕ್ಲೈಮ್ಯಾಕ್ಸ್. ಯಾವುದು ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ಆ ಟ್ರಾವೆಲಿಂಗ್ ಇತ್ತಲ್ಲ, ಅದು ಎನರ್ಜಿಯಾಗಿ ಆಗಿತ್ತು. ಆಮೇಲೆ ಇಬ್ಬರು ಆ ಪಕ್ಕದಲ್ಲಿ ಹಿಡನ್ ಕ್ಯಾರೆಕ್ಟರ್ ಇದೆಯಲ್ಲ, ಆ ಸಿನಿಮಾ ನೋಡಿದ್ರೆ ನಿಮಗೆ ಎಂಜಾಯ್ ಮಜಾ ಸಿಗುತ್ತೆ. ಆ ಥರ ಕ್ಲೈಮ್ಯಾಕ್ಸ್ ಅದು ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಓಕೆ ಇವರಿಬ್ಬರನ್ನ ಅಂತ ಅಂದ್ಬಿಟ್ಟು ಆ ವಿಲನ್ ಕ್ಯಾರೆಕ್ಟರ್ ಇದೆಯಲ್ಲ ಪಕ್ಕದ, ಅಂದರೆ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರ್ತಾರೆ. ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗಿದೆ ಓ ಇವರೇ ಆ್ಯಕ್ಚುಲಿ ವಿಲನ್ ಅಂತ ಅಂದ್ಬಿಟ್ಟು. ಆ ಟ್ರಾವೆಲಿಂಗ್ ಇತ್ತಲ್ಲ, ಸಸ್ಪೆನ್ಸ್ ಒಂದು ಲಾಸ್ಟ್ 20 ನಿಮಿಷ ತುಂಬ ಎಂಜಾಯ್ ಕೊಡ್ತು. ಖುಷಿ ಆಯಿತು.